Dr. Nelson Mandela has said once, if you want to change the world, the only weapon which you can use is education. Now, we are in such a great platform today and such a great occasion where in front of us, the second batch of graduating students from JS institutions are here in front of me, and I strongly believe, once Vivekananda sir also has said, if you want to change the world, give me 300 students. Now I can see there are some students probably who may contribute towards constructing this great nation. Before we go ahead with that, respected Chairman and Director sir, Professor Dr. Jairam Shetty sir, in fact I always consider him as teacher's teacher. The day when I have met him and every time where I used to meet him, the one thing which I have learned is the strong dedication and discipline. You must have seen, even now he was sitting in the dais and correcting so many things. Ad madi, id madi anta heltane irtare. That is a quality of a good teacher and a leader who can always contribute towards perfection. Sir, I am very great honored and humbled to be here in your advice and in your presence, and also be a part of your institution today as a guest. And of course, Principal Madam and other dignitaries on the dais who are also contributing towards constructing the institution, respected parents, teachers and dear students. And I always believe that this particular day, in fact, ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ ಈ ಥರ ಗ್ರಾಜುಯೇಷನ್ ಡೇ ಇರಲಿಲ್ಲ, ನಿಜ ಹೇಳಬೇಕು ಅಂದರೆ 25 ವರ್ಷ ಮುಂಚೆ. ಅವಾಗ ಒಂದು ಪ್ರೋಗ್ರಾಮ್ ಮಾಡೋರು, ಸರಸ್ವತಿ ಪೂಜೆ ಇರೋದು, ಸರಸ್ವತಿ ಪೂಜೆ ಆದರೆ ಎಲ್ಲ ಮುಗೀತು, ನೀವಿದ್ದೀರಾ ದೇವರಿದ್ದೀರಾ ಅನ್ನೋ ಥರ. ಬಟ್ ಈಗ ಆ ಥರ ಇಲ್ಲ. ಗ್ರಾಜುಯೇಷನ್ ಅನ್ನೋದು ಶುರುವಾಗೋದು ಎಲ್ಲಿ ಗೊತ್ತಾ? UKG ಇಂದ. UKG, LKG, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಗ್ರಾಜುಯೇಷನ್ ಡೇಗಳು ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಇರ್ತಾರೆ. ಅದು ಈಗಿನ ಒಂದು ಸಂಪ್ರದಾಯ ಆಗಿದೆ. ಬಟ್ ಏನೇ ಆದರೂ ಒಂದು ವಿಷಯ ಏನಪ್ಪ ತಿಳ್ಕೋಬೇಕು ಅಂದರೆ, ಇದೆಲ್ಲ ಮಾಡೋದರ ಹಿಂದೆ ಕೆಲವು ಉದ್ದೇಶಗಳು ಇರುತ್ತೆ. ನಾನು ತುಂಬ ಫಂಕ್ಷನ್ಗಳಲ್ಲಿ ಹೇಳ್ತಾ ಇರ್ತೀನಿ, ನೀವು 3 ವರ್ಷ ಮುಂಚೆ ಇದೇ ಬಾಗಿಲಿಂದ ಒಬ್ಬ ವಿದ್ಯಾರ್ಥಿಯಾಗಿ ಒಳಗಡೆ ಬಂದಿದ್ದೀರಾ, ಇವತ್ತು ಪದವಿಯನ್ನ ಪಡೆಯೋ ಮುಖಾಂತರ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಹೆಚ್ಚಾಗಿ ನಮ್ಮ ದೇಶಕ್ಕೆ ಬೇಕಾಗಿರುವಂಥವ್ರು ಒಳ್ಳೆಯ ಉತ್ತಮ ನಾಗರಿಕರು. ಎಜುಕೇಶನ್ ಅನ್ನೋದು ಇದೆ, ಖಂಡಿತವಾಗ್ಲೂ ಇದೆ. ಇನ್ಫ್ಯಾಕ್ಟ್ ಇನ್ನೊಂದು ವಿಷಯನೂ ಹೇಳ್ಬೇಕು ನಿಮಗೆ, ನಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ ತುಂಬಾ ಹತ್ರ ಇರೋ ಕಾಲೇಜ್ ಯಾವ್ದಪ್ಪ ಅಂದ್ರೆ ನೀವೇ. ರೋಡಿಂದ ಆ ಕಡೆ ಹೋದ್ರೆ ಯೂನಿವರ್ಸಿಟಿ ಇರುವಂಥದ್ದು. ಎರಡನೇದೇನಪ್ಪ ಅಂದ್ರೆ, ಬೆಂಗಳೂರು ಯೂನಿವರ್ಸಿಟಿಲಿ ಸುಮಾರು 40,000 ವಿದ್ಯಾರ್ಥಿಗಳಲ್ಲಿ ಫೈನಲ್ ಇಯರ್ ಅಲ್ಲಿ 14,800 ಜನ ಇದ್ದೀರಾ. ಅದರಲ್ಲಿ ನೀವು ಒಬ್ರು ಈಗಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಆಮೇಲೆ ಅದರಲ್ಲೂ ಇನ್ನೂ ಹೇಳಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಈಗ ಡಿಗ್ರಿ ಮಾಡುವಂತ ವಿದ್ಯಾರ್ಥಿಗಳು 100 ಜನ ಸೆಕೆಂಡ್ PUC ಪಾಸ್ ಆದ್ರೆ ಕೇವಲ 36 ಜನ ಮಾತ್ರ ಡಿಗ್ರಿ ಪಾಸ್ ಆಗ್ತಾ ಇದ್ರು. ಆ 36 ಜನದಲ್ಲಿ ನೀವು ಒಬ್ರು. ಆ 36 ಜನ ನೀವು ಒಬ್ಬರಾಗಕ್ಕೆ ಯಾರು ಗೊತ್ತ ಕಾರಣ? ಪೇರೆಂಟ್ಸ್. ನಾನು ತುಂಬಾ ಸಲ ಅನ್ಕೊಳ್ತಾ ಇರ್ತೀನಿ, ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ಸ್ಕೂಲ್ ಕರ್ಕೊಂಡು ಹೋಗದೆ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂಗಡಿಗೋ ಗ್ಯಾರೇಜ್ಗೋ ಎಲ್ಲೋ ಸೇರಿಸ್ಬಿಟ್ಟಿದ್ದೆ ಏನಾಗ್ತಿದ್ದೆ ನಾನು ಅಂತ. ಅವ್ರು ಮಾಡಿಲ್ಲ, ಯಾವ ಪೇರೆಂಟ್ಸು ಮಾಡಲ್ಲ. ಆದರೆ ಆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಬಳಸ್ಕೊಳ್ಳೋ ಅಂತ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಕನಿಷ್ಠ ಪಕ್ಷ ಅವ್ರಿಗೆ ವಾಪಸ್ ಏನು ಕೊಡ್ಬೋದು ಅಂದ್ರೆ, ಏನು ಉದ್ದೇಶಕ್ಕಾಗಿ ನೀವು ಇಲ್ಲಿ ಸೇರಿದಿರ, ಒಂದು ಒಳ್ಳೆ ಡಿಗ್ರಿಯನ್ನು ಪಡೆದು ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಒಬ್ಬ ಒಳ್ಳೆ ಮಗ ಅಥವಾ ಮಗಳಾದ್ರೆ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ನೀವು ಅವ್ರಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಅವ್ರು ಎಕ್ಸ್ಪೆಕ್ಟ್ ಮಾಡೋದು. ಇನ್ನು ಸಂಸ್ಥೆನೂ ಅಷ್ಟೇ, ಒಂದು ವಿದ್ಯಾಸಂಸ್ಥೆಯ ಉದ್ದೇಶ ಏನು? ಒಬ್ಬ ವಿದ್ಯಾರ್ಥಿ ಅತ್ಯುತ್ತಮವಾಗಿ ಅವನ ಕ್ಯಾರೆಕ್ಟರ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು, ಅಥವಾ ಒಂದು ಪರ್ಸನಾಲಿಟಿ ಇರ್ಬೋದು, ಅದನ್ನ ಡೆವಲಪ್ಮೆಂಟ್ ಆಗಿ ಅದ್ರ ಜೊತೆ ಮಾರ್ಕ್ಸ್ಗಳು ತಗೊಂಡು ಹೋದ್ರೆ ಅಷ್ಟೇ ಆ ಸಂಸ್ಥೆಗೂ ಸಹ ಗೌರವವನ್ನು ತರುವಂಥದ್ದು. ಈಗ ನಮ್ಮಲ್ಲಿ ನಾನು HOD ಆಗಿ ನಮ್ಮ ಅಸೋಸಿಯೇಷನ್ ಟೀಚರ್ಸ್ಗೆಲ್ಲ ಅದೇ ಹೇಳೋದು, ನೀವು 2 ಮಾರ್ಕ್ಸ್ 5 ಮಾರ್ಕ್ಸ್ ಕಡಿಮೆ ತಗೊಳ್ಳಿ, ಏನೂ ಆಗಲ್ಲ. ಆದರೆ ವೆನ್ ಇಟ್ ಕಮ್ಸ್ ಟು ಡಿಸಿಪ್ಲಿನ್ ಅಂಡ್ ಕ್ಯಾರೆಕ್ಟರ್, ದೇರ್ ಇಸ್ ನೋ ಕಾಂಪ್ರಮೈಸ್. ಅದಿದ್ರೇನೆ ನಿಮ್ಮ ಮುಂದಿನ ಜೀವನಕ್ಕೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಈಗೆಲ್ಲ ಸರ್ ಹೇಳ್ತಾ ಇದ್ರು, ಇಲ್ಲಿರೋ ವಿದ್ಯಾರ್ಥಿ ಪ್ರತಿಯೊಬ್ಬರಿಗೂ ಪ್ಲೇಸ್ಮೆಂಟ್ ಆಗಿದ್ದಾರೆ ಅಂತ. ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಿಲ್ಲ ಅನ್ಕೊಳ್ತೀನಿ. ಒಬ್ಬ ವಿದ್ಯಾರ್ಥಿಗೆ ಅವನು ಡಿಗ್ರಿ ಮುಗಿಸಿ ಹೊರಗಡೆ ಹೋಗಿದ ತಕ್ಷಣ ಅವನಿಗೋಸ್ಕರ ಕೆಲಸ ಕಾದಿದೆ ಅಂದ್ರೆ ಇನ್ನು ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಐ ಥಿಂಕ್ ದಟ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ದ ಟೀಮ್ ಆಫ್ ಪೀಪಲ್ ಹೂ ಆರ್ ದೇರ್ ಆನ್ ದ ಡಯಾಸ್. ಈಗಿನ ಕಾಲದಲ್ಲಿ ತುಂಬ ನಾವು
ನಿರುದ್ಯೋಗತ್ವ ಅಥವಾ ಸಮಸ್ಯೆ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಎಲ್ಲ ಕಡೆ ಓದೋ ಅಂತ ಒಂದು ಕಾಲದಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು 100% ಎಂಪ್ಲಾಯ್ಡ್ ಅಂದ್ರೆ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ದ ಸ್ಟೂಡೆಂಟ್. ಕೆಲವರಂತೂ 5 ಕಡೆ 6 ಕಡೆ 7 ಕಡೆ ಎಲ್ಲ ಜಾಬ್ ಆಫರ್ ಇದೆ ಅವ್ರಿಗೆ. ನೋ ದೇ ನೀಡ್ ಟು ಪಿಕ್ ಅಪ್ ವಿಚ್ ಜಾಬ್ ದೇ ವಾಂಟ್. I think that is the best return or reward what probably you would have got in your life. ರೈಟ್, ಒಂದೇ ಕೆಲಸ ಸಿಗೋ ಕಷ್ಟ ಕಾಲದಲ್ಲಿ ಈಗ 5-6 ಕಡೆ ಸಿಕ್ಕಿದೆ, ಎಲ್ಲಿ ಹೋಗ್ಬೇಕನ್ನೋ ಗೊತ್ತಾಗ್ಲಿಲ್ಲ ಅಂದ್ರೆ ಬಹುಶಃ ಅದಕ್ಕಿಂತ ಒಳ್ಳೆ ಒಂದು ಸಂಸ್ಥೆ ಇರ್ಬೋದು ಅಥವಾ ಒಂದು ಒಳ್ಳೆ ಕೆಲಸ ಇರ್ಬೋದು, ಬೇರೆ ಇದಿಲ್ಲ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಬಂದ್ರೆ ಒಂದು ತಿಳ್ಕೊಳ್ಳಿ, ನೀವು ಗ್ರಾಜುಯೇಷನ್ ಆಗಿದ ತಕ್ಷಣ ಓದೋದು ಇಲ್ಲಿ ಮುಗೀತು ಅಂತಲ್ಲ. ಎಜುಕೇಶನ್ ಈಸ್ ಆಲ್ವೇಸ್ ದೇರ್. ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ಎ ಹೈಯರ್ ಎಜುಕೇಶನ್ ವಿತ್ ಲಾಟ್ ಆಫ್ ಕನ್ವೀನಿಯನ್ಸ್. ಈಗ ಇರೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ತುಂಬಾ ಜನ ನೋಡ್ತಾ ಇರ್ತೀವಿ, ಹೈಯರ್ ಎಜುಕೇಶನ್ಗೆ ಹೋಗೋರು ಇದ್ದಾರೆ, ಅಥವಾ 1 ವರ್ಷ 2 ವರ್ಷ ಬ್ರೇಕ್ ತಗೊಂಡು ಹೋಗೋರು ಇದ್ದಾರೆ, ಅಥವಾ ಕೆಲಸ ಮಾಡ್ತಾನೆ ಓದುವಂತ ಒಬ್ಬ ವಿದ್ಯಾರ್ಥಿಗಳು ಸಹ ಇದ್ದಾರೆ, ಅಥವಾ ಬೇರೆ ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿದವರು ಇದ್ದಾರೆ. ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇದ್ದಾರೆ. ಆದ್ರೆ ಕೆಲವು ಮೌಲ್ಯಗಳು, ಕೆಲವು ವಿಷಯಗಳು ನಾನು ಇವತ್ತು ಹೇಳಲೇಬೇಕು ಒಂದು 5-10 ನಿಮಿಷದಲ್ಲಿ ವಿತ್ ದ ಪರ್ಮಿಷನ್ ಆಫ್ ಚೇರ್ಮನ್ ಸರ್. ನಮಗೆ ಇಲ್ಲಿ ಕಾಡ್ತಿರೋದು ತುಂಬಾ ಏನಪ್ಪಾ ಅಂದ್ರೆ, ಜೆನ್ಸಿ ಅಂತ ಹೇಳ್ತಾ ಇದ್ರು, ಆಲ್ಫಾ ಅಂತ ಹೇಳ್ತಾ ಇದ್ರು. ಈಗ ಆಲ್ಫಾನು ಇಲ್ಲ. ಫ್ರಮ್ 2025 ವಿ ಆರ್ ಇನ್ ಬೀಟಾ, ವಿ ಆರ್ ಇನ್ ದ ಫೇಸ್ ಆಫ್ ಜೆನ್ ಬೀಟಾ. ಅದಕ್ಕೂ ಹೋಗ್ಬಿಟ್ಟಿದೀವಿ. ಇನ್ಫ್ಯಾಕ್ಟ್ ಏನಪ್ಪ ವ್ಯತ್ಯಾಸ ಅವ್ರಿಗೆ ನಮಗೆ ನಾವಿದ್ದಾಗ ಅಂತೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಒಂದು, ನೀವು ತುಂಬಾ ಫಾಸ್ಟ್ ಇದ್ದೀರಾ ಅನ್ಕೊಳ್ತೀನಿ, ಆದರೆ ಫಾಸ್ಟ್ ಜೊತೆಗೆ ಕನ್ಸಿಸ್ಟೆನ್ಸಿನೂ ಇರಬೇಕು. ತುಂಬಾ ತುಂಬಾ ಬೇಗ ಈಗ ಏನ ಹೇಳ್ತಾ ಇದ್ರು ಅವಾಗ ಕರೆಕ್ಟ್ ಇತ್ತು ಅಂತ. ಈಗೆಲ್ಲ ನೋಡಿ, ಯಾರ್ಯಾರು ನಾವು ಟೀಚರ್ಸ್ ಪೇರೆಂಟ್ಸ್ ಕೂತಿದ್ರೆ ನಮ್ಮ ಟೀಚರ್ನ ನೆನೆಸ್ಕೊಂಡ್ರೆ ಅವ್ರು ಪಾಠ ಮಾಡಿದ್ ನೆನೆಸ್ಕೊಳ್ಳಲ್ಲ, ಅವ್ರು ಬೈದಿದ್ದು ನೆನೆಸ್ಕೊಳ್ತೀವಿ, ಅಥವಾ ಅವ್ರು ಏನೋ ತಿದ್ದಿರ್ತಾರೆ ನಮ್ಮ ಜೀವನದಲ್ಲಿ, ಅದನ್ನ ನೆನೆಸ್ಕೊಳ್ತೀವಿ. ದೀಸ್ ಥಿಂಗ್ಸ್ ವಾಟ್ ವಿ ಮಿಸ್ ಔಟ್ ವೆನ್ ಇಟ್ ಕಮ್ಸ್ ಟು ಅವರ್ ಲೈಫ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ದ ಗ್ರಾಜುಯೇಷನ್ ಬೈ ಇವತ್ತು ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಪ್ಲಸ್ ನಮ್ಮ ಕಾಲೇಜ್ ಕಡೆಯಿಂದ ಯು ಆರ್ ಗೆಟಿಂಗ್ ಸಿಂಬಾಲಿಕಲಿ ಗೆಟಿಂಗ್ ಗ್ರಾಜುಯೇಟೆಡ್. ಇಟ್ಸ್ ಎ ಗುಡ್ ಥಿಂಗ್. ಬಟ್ ಅಷ್ಟೇ ಜವಾಬ್ದಾರಿ ಕೂಡ ಇದೆ. ನಮಗೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಈಗ ತಾನೇ ನಾನು ಸರ್ ಜೊತೆ ಹೇಳ್ತಾ ಇದ್ದೆ, ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ಜನರಲಿ ಸರ್ ಕೇಳಿದಾಗ, ಸರ್ ವಿ ಹ್ಯಾವ್ ಎ ಒಂದು ಪ್ರಾಬ್ಲಮ್. ಏನು? ವಿ ಡೋಂಟ್ ಹ್ಯಾವ್ ಎ ರೈಟ್ ಪೀಪಲ್ ಅಟ್ ದ ರೈಟ್ ಪ್ಲೇಸ್. ಸರಿಯಾದ ವ್ಯಕ್ತಿಗಳು ಸರಿಯಾದ ಸ್ಥಾನದಲ್ಲಿ ಇಲ್ಲ ಸರ್, ಅದಕ್ಕೆ ಇದೆಲ್ಲ ಆಗ್ತಾ ಇದೆ. ಇಲ್ಲ ಅಂದ್ರೆ ಎಲ್ಲ ಸರಿಗೆ ಇರೋದು ಅಂತಾನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಯಾರು ಸರ್ ಸರಿಯಾದ ವ್ಯಕ್ತಿಗಳು ಅಂದ್ರೆ ನೀವೇ. ರೈಟ್, ನಾವು ನಾರ್ಮಲಿ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ತೀವಿ, ಯು ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ನೋ, ಯು ಆರ್ ದ ಪ್ರೆಸೆಂಟ್ ಆಫ್ ದಿಸ್ ಕಂಟ್ರಿ. ಇಫ್ ಯು ಡೋಂಟ್ ಚೇಂಜ್, ಹೂ ವಿಲ್ ಚೇಂಜ್? ಇದು ಬದಲಾವಣೆ ನೀವು ತರಲಿಲ್ಲ ಅಂದ್ರೆ ಇನ್ಯಾರು ತರ್ತಾರೆ? ನಾವು ಆಲ್ರೆಡಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದೀವಿ, ಹಿಂದೆ ಬರೋದು ಕಷ್ಟ. ನೀವು ಎಲ್ಲಿಂದ ನಿಂತಿದ್ದೀರಾ ಅಲ್ಲಿಂದ ಏನೇ ಬದಲಾವಣೆ ತಂದು ನೀವೇ ಮಾಡಬೇಕು. ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಪ್ರೊವೈಡೆಡ್ ಯು ಟೇಕ್ ಎ ಸ್ಟೆಪ್. ಡೋಂಟ್ ಬ್ಲೈಂಡ್ಲಿ ಫಾಲೋ ವಾಟ್ ಎವರ್ ಪೀಪಲ್ ಸೇ. ಟೇಕ್ ಯುವರ್ ಓನ್ ಡಿಸಿಷನ್, ಕನ್ಸಲ್ಟ್ ಅಂಡ್ ಟೇಕ್ ಡಿಸಿಷನ್. ಇಲ್ಲ ಅಂತಿಲ್ಲ. ನಿಮಗೆ ಇಬ್ಬರೇ ಪ್ರಪಂಚದಲ್ಲಿ ಈ ವ್ಯಕ್ತಿಗಳು ಸರಿಯಾದ ದಾರಿ ತೋರಿಸುವಂತವ್ರು, ಒಂದು ನಿಮ್ಮ ಪೇರೆಂಟ್ಸ್ ಬಿಟ್ರೆ ನಿಮ್ಮ ಟೀಚರ್ಸ್. I don't think any third party will come. If third party will come, they will have their own advantage. Our swartha irutte. So take this as a right source, right experience, right knowledge, and probably after 10-15 years, when Jairam Shetty sir calls for a alumni meet, I want to see you all successful, most importantly happy, and most importantly achieved people when it comes to things. And before I conclude, one thing I want to tell this, ಈಗ ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಎಲ್ಲ ಹೇಳ್ತಾರೆ, ಒಂದು ವಿಷಯ ಹೇಳೋದೆ ಏನು, ಸಂತೋಷವಾಗಿರಿ ಅಂತ. ಯಾಕೆ? ಅದೆಲ್ಲ ಕಳೆದೇ ಹೋಗಿದೆ. ಏನಾದರೂ ಮಾಡಿ ಏನೂ ಆಗಲ್ಲ, ಕಳ್ಕೊಳ್ಳಿ ಅಂದ್ಬಿಟ್ಟು. ನಾನು ಒಂದು ಸರ್, ನಮ್ಮ ಸೆಕೆಂಡ್ PUC ರಿಸಲ್ಟ್ ಬಂದಾಗ ಒಂದು ಟಿವಿ ಡಿಸ್ಕಷನ್ ಹೋದಾಗ, ದೇರ್ ಆರ್ 7 ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಮಿಟೆಡ್ ಸೂಸೈಡ್ ಇನ್ ದ ಸ್ಟೇಟ್. ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಆ 7 ಜನ ಫೇಲ್ ಆದವರಲ್ಲ, ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಮಾಡ್ಕೊಂಡಿರೋರು. ನಾವು ಎಲ್ಲೂ ಹೋಗಿದ್ದೀವಿ ಅಂತ ನನಗೆ ಅರ್ಥ ಆಗಲಿಲ್ಲ. ಫೇಲ್ ಆದವ್ರು ಚೆನ್ನಾಗೇ ಇದ್ದಾರೆ. ಅಯ್ಯೋ ಮುಂದಿನ ಸಲ ಬರೀದಾಯ್ತು. ನಮ್ಮ PU ಯೂನಿವರ್ಸಿಟಿ ಹೆಂಗ್ ಮಾಡಿದಾರೆ ಅಂತ 3 ಎಕ್ಸಾಮ್ ಕೊಡ್ತಾರೆ. ಫೇಲ್ ಆದ್ಯಾ, ಬಾ ವಾಪಸ್ ಬಾ. ಫೇಲ್ ಆದ್ಯಾ, ಇನ್ನೊಂದ್ಸಲಿ ವಾಪಸ್ ಬಾ. ಫೇಲ್ ಆದ್ಯಾ, ಪರವಾಗಿಲ್ಲ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬರೀ. ಅವ್ರನ್ನ ಬಿಡಲ್ಲ ಪಾಸ್ ಆಗೋ ತನಕ. ನಮ್ಮಲ್ಲಿ ಆ ಮನಸ್ಥಿತಿ. ಸೊ ವಾಟ್ ಐ ಮೆಂಟ್ ಈಸ್ ಆಲ್ವೇಸ್ ಥಿಂಕ್ ಪಾಸಿಟಿವ್. ನೀವು ಅನ್ಕೊಂಡಂಗೆ ಏನೋ ಆಗ್ಬಿಡಲ್ಲ, ಟೈಮ್ ತಗೊಳುತ್ತೆ. There will be some failures, some expectations, lot of things will go. I find lot of young students, particularly in Christ University, youngsters have become young investors. Grow up ಇದೆ, ಸ್ಟಾಕ್ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ವಿತ್ ಮಿನಿಮಮ್, ಡೋಂಟ್ ಗೋ ಫಾರ್ ಎ ಬಿಗ್ ಥಿಂಗ್. ನಿಮ್ಗೆಲ್ಲ ಜಾಸ್ತಿ ಆಸೆ ಏನು, ಬಿಟ್ ಕಾಯಿನ್ಸ್ ಇದೆ, ಅದಿದೆ, ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಟ್ ದೂರದಿಂದ. ಸೊ ಗೋ ವಿತ್ ಎ ಸ್ಮಾಲ್ ಥಿಂಗ್. ಎಕ್ಸ್ಪೀರಿಯನ್ಸ್ ಇದೆ,
experience is something what you learn more in life than your bookish knowledge. Whatever it is, my only final say is, let us be happy. I am happy that you are getting graduated from a good institution, good teachers, good leadership from Jairam Shetty sir, and good environment. Your parents are with you, teachers are with you, we are all with you. Only thing is, you need to achieve discipline and make yourself more successful. Be proud of yourself, make your parents proud, teachers proud, and make our country proud. Wish you all the best. Thank you so much. ಈಗಿರೋ ವಿದ್ಯಾರ್ಥಿಗಳು ಹೆಂಗಿದೆ ಅಂದ್ರೆ, ಏನಾದ್ರು ಬರ್ಕೊಳ್ಳಿ ಅಂದ್ರೆ ಅವ್ರಿಗೆ ಅದು ತುಂಬಾ ಇಷ್ಟ ಆಗದೆ ಇರೋ ವಿಷಯ. ಬರೆಯೋದು ಅಂದ್ರೆ ಆಗಲ್ಲ. ಸರ್ ಏನಾದ್ರು ನೋಟ್ಸ್ ಬರ್ಕೊಳ್ರಪ್ಪ ಸರ್ ಗ್ರೂಪಲ್ಲಿ ಕಳಿಸಿ, ಏನಾದರೂ ಒಂದು ಇನ್ಫಾರ್ಮೇಶನ್ ತಗೊಳ್ಳಿ ಸರ್ ಗ್ರೂಪಲ್ಲಿ ಕಳಿಸಿ, ಸರ್ ಇಂಪಾರ್ಟೆಂಟ್ ನೋಟ್ಸ್ ಕಳಿಸಿ, ಕ್ವಶನ್ ಪೇಪರ್ ಕಳಿಸಿ, ಅದ್ರ ಜೊತೆ ಆನ್ಸರು ಕಳಿಸಿ. ಎಲ್ಲ ನಿಮಗೆ ಇರೋ ಅಂತ ಒಂದು ಇನ್ಫಾರ್ಮೇಶನ್ ಏನಿದೆ ಹೇಳಿ ಎಲ್ಲ ಗ್ರೂಪಲ್ಲಿ ಇದೆ, ಮೆಸೇಜಲ್ಲಿ. ಅದು ಒಪ್ಕೊಳ್ಳೋಣ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಬಟ್ there is a difference between real and real life. I hope you will understand what I meant when it comes to real life. Adu ide, there is absolutely no escape from that. But if you use real with the real, then it will become practical. If you only use real, life only will become real only. ಸೊ ಅದನ್ನು ಸ್ವಲ್ಪ ನೀವು ಹುಷಾರಾಗಿ ಜಾಗೃತವಾಗಿ ಹೇಳ್ಬೇಕು. ಇದನ್ನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾ ಆಫೀಸ್ಗೆ ಹೋದಾಗ ಒಂದು ಹಿಂಗೆ ಡಿಸ್ಕಷನ್ ಅಲ್ಲಿ ಆನ್ ಆನ್ ಆವರೇಜ್ ಒಬ್ಬ ವಿದ್ಯಾರ್ಥಿ ಎಷ್ಟು ಗಂಟೆ ಮೊಬೈಲ್ ಯೂಸ್ ಮಾಡ್ತಾರೆ ಅನ್ನೋ ಒಂದು ಡಿಸ್ಕಷನ್ ಆಯಿತು. ಐ ವಾಸ್ ಸರ್ಪ್ರೈಸ್ಡ್. ದೇ ಸೇ ಬ್ಯಾಂಗ್ಳೂರಲ್ಲಿ ಆನ್ ಆನ್ ಆವರೇಜ್ ವಿದ್ಯಾರ್ಥಿ 2 ಗಂಟೆ 18 ನಿಮಿಷ ಮೊಬೈಲ್ ಯೂಸ್ ಮಾಡ್ತಾರೆ ಪರ್ ಡೇ ಅಂತ ಒಂದು ಸ್ಟಡಿ ಹೇಳುತ್ತೆ. ಅದು ನೀವಿರ್ಬೋದು, ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ. ರೈಟ್, ಅದು ನಿಜ. ಕೆಲವ್ರು ಹೇಳ್ತಾರೆ, ಸರ್ ನಮ್ಮ ತಂದೆ ತಾಯಿ ನಮ್ಗಿಂತ ಜಾಸ್ತಿ ಯೂಸ್ ಮಾಡ್ತಾರೆ, ಏನು ಮಾಡೋದು ಅಂತ. ಅದು ಅವ್ರು ಮಾಡ್ಕೋಬಹುದು, ಅದರಲ್ಲಿ ಏನೂ ಇದಿಲ್ಲ. ಬಟ್ ಈಸ್ ಇಟ್ ಕಾಸ್ಟಿಂಗ್ ಯು 2 hours ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ. ಈಗ ನಾವು ವಿದ್ಯಾರ್ಥಿ ಆದಾಗ ಮೊಬೈಲ್ ಇರಲಿಲ್ಲ ಬಿಡಿ, ಆ 2 ಗಂಟೆ ನೀವು ಈಗ ಎಲ್ಲಿಂದ ತರ್ತಾ ಇದ್ದೀರಾ ಅಂತ ನಾನು ನನ್ನೇ ಪ್ರಶ್ನೆ ಮಾಡ್ಕೊಂಡಾಗ, ನೀವು ಎಲ್ಲಿಂದ ತರ್ತಿದ್ದೀರಾ ಗೊತ್ತಾ? 1, ನಿದ್ದೆ ಕಡಿಮೆ ಮಾಡ್ತಾ ಇದ್ದೀರಾ. 2, ನಮ್ಮಲ್ಲಿ ನನ್ನ ಮಗಳೂ ಸಹ ಸೇರಿ ಹೇಳ್ತಾ ಇದ್ದೀನಿ, ಊಟ ಮಾಡ್ಬೇಕಂದ್ರೆ ಮೊಬೈಲ್ ಕೈಯಲ್ಲಿ ಇರ್ಬೇಕು. ನನಗೆ ಅರ್ಥ ಆಗದೆ ಇರೋದು, ಅವ್ರು ಏನ್ ತಿಂತಾ ಇದ್ದಾರೆ ಅವ್ರಿಗೆ ಗೊತ್ತಿದೆಯಾ ಅಂತ. ಅಟ್ಲೀಸ್ಟ್ ಎಷ್ಟು ತಿಂತಾ ಇದ್ದಾರೆ, ಏನ್ ತಿಂತಾ ಇದ್ದಾರೆ. 3ನೇದು, ಟಿವಿ ಅಥವಾ ಮೊಬೈಲ್ ಇದ್ದ ಕೆಲವರಿಗೆ ಊಟನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. 4ನೇದು, ನಿಮಗೆ ಇಯರ್ಫೋನ್ ಐಪಾಡ್ ಇಲ್ಲದೆ ಹೋದ್ರೆ ನಿದ್ದೆ ಬರಲ್ಲ, ರಾತ್ರಿ ಹೊತ್ತು ಇಲ್ಲ ಅಂತ. ಈಗ ನಿಮ್ಮೇ ನೋಡಿ, ರೋಡ್ಗಳಲ್ಲಿ ಎಷ್ಟು ಆಕ್ಸಿಡೆಂಟ್ಸು ನಿಮ್ಮ ಇಯರ್ಫೋನ್ ಇಂದ ಹೋಗೋದು. ಅದು ಒಂದು ಸರ್ಪ್ರೈಸಿಂಗ್ ವಿಚ್ ಐ ಹ್ಯಾವ್ ಸೀನ್ ಇಸ್, ಒಬ್ರು BMTC ಡ್ರೈವರ್ ಮೊಬೈಲನ್ನು ಅವರು ಸ್ಟೇರಿಂಗ್ಗೆ ಕಟ್ಬಿಟ್ಟಿದ್ದಾರೆ. ಮೊಬೈಲ್ ನೋಡಿಕೊಂಡು ಇಯರ್ಫೋನಲ್ಲಿ ಅದನ್ನ ಕೇಳಿಕೊಂಡು ಬಸ್ ಓಡಿಸ್ತಾ ಇದ್ದಾರೆ. ನಾನು ಪಕ್ಕದಲ್ಲಿ ಕಾರಲ್ಲಿ ಇದ್ದಾಗ ನನಗೆ ಅನಿಸಿದ್ದು, ದೇವ್ರೇ ಇವ್ರನ್ನ ಕಾಪಾಡಬೇಕು, ಅವ್ರನ್ನೆಲ್ಲ ಪ್ಯಾಸೆಂಜರ್ಗಳನ್ನ. ಇವ್ರು ಮನೆಗೆ ಹೋಗ್ತಾರೋ ಅಥವಾ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಬಟ್ ಈ ಥರ ಸ್ಥಿತಿ ಇದೆ. ಎವ್ರಿಥಿಂಗ್ ವಾಟ್ ಐ ಆಮ್ ಟೆಲಿಂಗ್ ಇಸ್ ಪ್ರಾಕ್ಟಿಕಲ್, ದ ಟ್ರೂತ್ ಪಾರ್ಟ್, ವಿಚ್ ಯು ನೀಡ್ ಟು ಬಿ ಲಿಟಲ್ ಕೇರ್ಫುಲ್. ಐ ಆಮ್ ನಾಟ್ ಕಂಪ್ಲೇನಿಂಗ್, ಐ ಆಮ್ ಎಕ್ಸ್ಪ್ಲೇನಿಂಗ್. ನೀವು ಹೇಳ್ತಾ ಇದ್ದೀನಿ ಅಷ್ಟೇ, ಸರಿ ತಪ್ಪು ಇಲ್ಲ. ಈಗ ನಾವು ಹೇಳೋ ಸ್ಥಿತಿಲೂ ಇಲ್ಲ, ನೀವು ಕೇಳೋ ಸ್ಥಿತಿಲೂ ಇಲ್ಲ. ರೈಟ್, ಈಗ ನಮ್ಗೇನು ಒಂದೇನು ಹೇಳಿದ್ರೆ, ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು ನಿಮ್ಗೆ ಹತ್ರ 2 ಆನ್ಸರ್ ಇದೆ. 1, ನಿನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಲ್ಲ. 2ನೇದು, ನಾವು ನಮ್ಮ ಬಗ್ಗೆ ನಾವು ನೋಡ್ಕೊಳ್ತೀವಿ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ. ತುಂಬ ಜನ ಕಂಪ್ಲೇಂಟ್ಸ್ ಇದೆ. ಎಲ್ಲ ತಂದೆ ತಾಯಿಗಳು ಅದೇ ಹೇಳೋದು, ನೀವು ಅದೇ ಹೇಳೋದು. ಯು ಆರ್ ಆಲ್ಸೋ ರೈಟ್, ದೇ ಆರ್ ಆಲ್ಸೋ ರೈಟ್. ದೇ ಸ್ಪೀಕ್ ವಿತ್ ದ ಎಕ್ಸ್ಪೀರಿಯನ್ಸ್, ಯು ಸ್ಪೀಕ್ ವಿತ್ ದ ಯುವರ್ ಓನ್ ಸರೌಂಡಿಂಗ್ಸ್. ಅದಕ್ಕೂ ವ್ಯತ್ಯಾಸ ಇದೆ. ಈಗ 2 ವೀಲರ್ ಕಲಿಯೋದು, ಸ್ವಿಮ್ಮಿಂಗ್ ಕಲಿಯೋದು, ನೀರಿಗೆ ಇಳಿದ್ರೆ ತಾನೆ. ನೀವು ಬರೀ ಥಿಯರಿಟಿಕಲಿ ನೋಡ್ಕೊಂಡಿರ್ತಾರೆ, ಅವ್ರು ನೀರಲ್ಲಿ ಇಳಿದಿರ್ತಾರೆ, ಅಷ್ಟು ವ್ಯತ್ಯಾಸ ಇರುತ್ತೆ. ಎನಿವೆ, ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೇಗೆ ಅಂದ್ರೆ, ನೋಡಿ, ನೌ ಸ್ಕೈ ಇಸ್ ದ ಲಿಮಿಟ್. ಎಲ್ಲೋ ಒಂದ್ ಕಡೆ ನಾನು ಪ್ರೆಸೆಂಟ್ ಜನರೇಷನ್ ಇಸ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಗ್ರೂಪ್. ಯಾಕೆ ಅಂದ್ರೆ, ನೌ ಯು ಆರ್ ಇನ್ ಸಚ್ ಎ ಕಂಫರ್ಟಬಲ್ ಪೊಸಿಷನ್, ಎನಿಥಿಂಗ್ ಯು ವಾಂಟ್ ಟು ಬಿಕಮ್, ಯು ಕ್ಯಾನ್ ಬಿಕಮ್. ನೀವು ಆ ಒಂದು ಫೇಸ್ ಅಲ್ಲಿ ಇದ್ದೀರಾ. You want to become an entrepreneur, you can become. You want to become an employee, you can become. You want to become a good teacher, you can become. Or you want to go abroad, fine, you can go. Anything you want, you can become, provided if you are serious about. ನಮ್ಮಲ್ಲಿ ಚೇಂಜ್ ಅನ್ನೋದು ಎಷ್ಟು ಬೇಗ ನೀವು ಚೇಂಜ್ ಮಾಡ್ತೀರಾ ಅಂದ್ರೆ, ಬೆಳಿಗ್ಗೆ ಒಂದು ಡಿಸಿಷನ್, ಮಧ್ಯಾಹ್ನ ಒಂದು ಡಿಸಿಷನ್, ರಾತ್ರಿ ಒಂದು ಡಿಸಿಷನ್, ನೆಕ್ಸ್ಟ್ ಡೇ ಯಾವುದು ಬೇಡ ಅಂತ ಸುಮ್ಮನೆ ಕೂತಿರ್ತಾರೆ. So that decisions should be a perfect. Have a good consultation, have good friends, take a opinion. All your mobile and your ChatGPT will give only information, not knowledge. Knowledge you should take it or get it only from the right source and the right time.
ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್. ಅದನ್ನು ನೀವು ಮಾಡ್ಕೋಬೇಕಾಗಿರೋದು. ನಾನು ತುಂಬ ಸರಿ ನಾವೆಲ್ಲ ರಿಪೋರ್ಟ್ ಏನಾದರೂ ಈಗ ಕಾಲೇಜ್ಗಳಲ್ಲಿ ಒಂದು ಸೆಮಿನಾರ್ ಮಾಡಿ ರಿಪೋರ್ಟ್ ಮಾಡಿ ಅಂದರೆ ಫಸ್ಟು ಅರ್ಧ ಗಂಟೆಲಿ ರೆಡಿ ಇರುತ್ತೆ. ನಿಮ್ಮ ಚಾಟ್ GPT ಇರ್ಬೋದು, ಬೇರೆ ಬೇರೆ ಗೂಗಲ್ ಜೆಮಿನಿ ಇರ್ಬೋದು, ಎಲ್ಲ ಫೈನ್, ಅದು ಇನ್ಫಾರ್ಮೇಷನ್ ಕೊಡುತ್ತೆ. ಬಟ್ ಅದರಿಂದ ನಿಮ್ಗೆ ಏನಾದ್ರು ಉಪಯೋಗ ಇದೆಯಾ ಇಲ್ವಾ ಅನ್ನೋ ಒಂದು ತೀರ್ಮಾನ ನೀವು ತಗೋಬೇಕಾಗಿರೋದು. ಇನ್ಫಾರ್ಮೇಷನ್ ಯು ವಿಲ್ ಗೆಟ್, ನೋ ಡೌಟ್. ಬಟ್ ಒನ್ ಥಿಂಗ್, ನಾನು ಮೊನ್ನೆ ಒಂದು ಸೆಮಿನಾರ್ ಹೇಳ್ತಾ ಇದ್ದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಆರ್ಟಿಫಿಷಿಯಲ್, ನಾಟ್ ರಿಯಲ್. ನಾವು ಅದಕ್ಕೋಸ್ಕರ ಇಲ್ಲ, ಅದು ನಮಗೋಸ್ಕರ ಅಂತ, ಅದ್ರ ಬಳಕೆ ನಾವು ಮಾಡ್ಕೊಡೋದು, ರೈಟ್. ಇನ್ನು ಎಲ್ಲ ಇನ್ಫಾರ್ಮೇಷನ್ ಹೆಂಗಾಗಿದೆ ಅಂದರೆ, ನೀವು ಓಪನ್ ಮಾಡಿದ ತಕ್ಷಣ ಅನ್ವಾಂಟೆಡ್ ಇನ್ಫಾರ್ಮೇಷನ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಒಂದಲ್ಲ ಆದಮೇಲೆ ಇದು ಅದು ವಿ ಆರ್ ಟೇಕಿಂಗ್ ಲಾಟ್ ಆಫ್ ಟೆನ್ಷನ್ ಬಿಕಾಸ್ ಆಫ್ ಅದರ್ ಥಿಂಗ್ಸ್. ಅಲ್ಲೇನೋ ಆಯಿತು, ಇಲ್ಲೇನಾಯಿತು, ಎಲ್ಲೋ ಏನಾಯಿತು, ನಮಗೆ ಯಾಕದು? ನಮ್ಮ ಸುತ್ತಮುತ್ತ ಇರುವಂಥದ್ದೇ ನಾವು ನೋಡ್ಕೊಂಡ್ರೆ ಸಾಕಾಗಿದೆ. ಟೇಕ್ ಥಿಂಗ್ಸ್ ವಿಚ್ ವಿ ವಾಂಟ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್, ನಾವೆಲ್ಲ ಊಟಕ್ಕೆ ಕೂತ್ಕೊಂಡಾಗ ಪ್ಲೇಟಲ್ಲಿ ಏನಾದರೂ ಇರಲಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತೀವಿ, ಯಾವ್ದು ಬೇಡ ಅದನ್ನು ಸೈಡಲ್ಲಿ ಇಡ್ತೀವಿ, ಸಾಕು ಅಂದಮೇಲೆ ನಿಲ್ಲಿಸ್ತೀವಿ. ಸೊ ಜೀವನನೂ ಹಾಗೆ, ಎಲ್ಲ ಸುತ್ತಮುತ್ತಲೂ ಎಲ್ಲಗಳು ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಬೇಕಾದಿದೆ, ಇಲ್ಲದೆ ಇರೋದಿದೆ. ಏನು ಬೇಕು ಸರಿಯಾದ ವಸ್ತುಗಳನ್ನು ತಗೋಬೇಕು, ಬೇಡದೆ ಎಲ್ಲ ಬಿಡಬೇಕು. ಸೊ ದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಸ್ ಟೂ ಮಚ್. ನಮ್ಮ ಮೇಲೆ ಆ ಥರ ಆಗಿದೆ. ವಿ ಕೆನಾಟ್ ಎಸ್ಕೇಪ್. ಬೀಯಿಂಗ್ ಇನ್ ಅ ಬ್ಯಾಂಗ್ಳೂರ್ ಸಿಟಿ, ಯು ಕೆನಾಟ್ ಎಸ್ಕೇಪ್. ಬಟ್ ಟೇಕ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ದ ರೈಟ್ ಟೈಮ್. ಮೇಕ್ ಯೂಸ್ ಆಸ್ ಮಚ್ ಆಸ್ ಪಾಸಿಬಲ್, ರೈಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಾನು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಕಾಲೇಜಲ್ಲೇ 17 ವರ್ಷದಿಂದ ಇದ್ದೀನಿ. ಅದ್ರ ಮುಂಚೆ ಪ್ರೈವೇಟ್ ಕಾಲೇಜಲ್ಲೇ ಇದೆ. ನೀವು ಯು ಆರ್ ಇನ್ ದ ಸೇಫ್ ಹ್ಯಾಂಡ್ಸ್. ಕಾಲೇಜ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು, ಯಾವ ರೈಟ್ ಟೀಚರ್ಸ್, ರೈಟ್ ಚೇರ್ಮನ್, ಆಸ್ ಎ ಎಕ್ಸ್ಪೀರಿಯನ್ಸ್ ಪರ್ಸನ್, ಆ್ಯಂಡ್ ಅವರು ಎಷ್ಟು ನಿಮಗೆ ತಿದ್ದುತ್ತಾ ಇದ್ದಾರೆ ಅಷ್ಟು ನಿಮ್ಗೆ ಮುಂದೆ ಒಳ್ಳೇದಾಗ್ತಾ ಹೋಗುತ್ತೆ. ತುಂಬ ಸಲ ಇದು ನಿಮ್ಗೆ ಈಗ ಅರ್ಥ ಆಗಲ್ಲ, ಬಹುಶಃ ಒಂದು 5-10 ವರ್ಷ ಹೋಗ್ಬೇಕು, ಅವಾಗ ನಿಮ್ಗೆ ಇದ್ರ ವ್ಯಾಲ್ಯೂ ಇನ್ನೂ ಜಾಸ್ತಿ